ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಅಕ್ಕನ ಮನೆಯ ಕೋಲಂಚೆ ಗಾರ್ಡನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಹೂಗಳಾಗಿದ್ವು ಅಂದರೆ ನಿಮಗೆ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಹೂಗಳು ಬಂದಿದ್ವು. ಎಲೆ ಕೂಡ ಕಾಣಿಸ್ತಾ ಇರಲಿಲ್ಲ, ಆ ಪ್ರಮಾಣದಲ್ಲಿ ಹೂಗಳಾಗಿದ್ವು. ಇದ್ರ ಜೊತೆಗೆ ನಮ್ಮನೇಲಿ ಹೇಗಾಗಿತ್ತು ಹೇಳೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕನ ಮನೇಲಿ ಆಗಿರೋ ಪ್ರಮಾಣದಲ್ಲೆಲ್ಲ ನಮ್ಮ ಮನೇಲಿ ಆಗಿಲ್ಲ, ಬಟ್ ಒಂದೊಂದು ಸಣ್ಣ ಸಣ್ಣ ಗಿಡಗಳನ್ನು ತೊಗೊಂಡು ಬಂದು ನೆಟ್ಕೊಂಡಿದ್ದೆ. ಸೊ ಅದು ಒಂದು ಸ್ವಲ್ಪ ಮಟ್ಟಿಗೆ ಹೂವಾಗಿತ್ತು. ಮತ್ತು ಜಾಸ್ತಿ ಕಲರೆಲ್ಲ ನನ್ನ ಹತ್ರ ಇಲ್ಲ, ಒಂದೆರಡು ಮೂರು ಕಲರ್ ಇದೆ. ಅಕ್ಕನ ಮನೇಲಿ ಹಳದಿ, ಬಿಳೆ, ಆರೆಂಜ್, ಪಿಂಕ್, ಲೈಟ್ ಪಿಂಕು, ಹೀಗೆ ಸುಮಾರಷ್ಟು ಕಲರ್ಗಳಿವೆ. ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಹೂಗಳಾಗಿವೆ. ಆ್ಯಕ್ಚುಲಿ ಅವರು ಸಗಣಿ ಗೊಬ್ಬರನೇ ಹಾಕ್ತಾರೆ ಇದಕ್ಕೆಲ್ಲದಕ್ಕೂ, ಮತ್ತು ಸ್ಲರಿನ ಹಾಕ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಒಂದು 2 ಲೈನು ಕೋಲಂಚೆ ಗಿಡಗಳನ್ನು ಹಾಕಿದ್ದಾರೆ ನೋಡಿ. ಈ ಪಿಂಕ್ ಕಲರ್ ಅಂತೂ ಎಲೆನೇ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಅಷ್ಟೊಂದು ಒತ್ತಗಾಗಿ ಒಳ್ಳೆ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು, ಮತ್ತು ಈ ರೀತಿ ಗಾರ್ಡನ್ ವೀಡಿಯೋಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಮತ್ತು ಈಗಾಗಲೇ ನಾನು ಅಕ್ಕನ ಮನೆಯಲ್ಲಿ ಆಗಿರುವಂತಹ ಸೇವಂತಿಗೆ ಗಾರ್ಡನನ್ನು ತೋರಿಸ್ಕೊಟ್ಟಿದ್ದೀನಿ. ಮತ್ತು ಕೆಲವಷ್ಟು ಅಕ್ಕನ ಅಂದರೆ ಗಿಡಗಳನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಇನ್ನೂ ಬೇರೆ ಬೇರೆ ಗಿಡಗಳೆಲ್ಲ ಯಾವ್ದ್ಯಾವ್ದು ಇವೆ ಹೇಳೋದನ್ನು. ಮತ್ತು ಕೋಲಂಚಿ ಹೂವಂತೂ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಸೀಸನ್ ಅಲ್ವಾ ಕೋಲಂಚೆ ಹೂವಿಂದು. ಸೊ ಈ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹೂಗಳು. ಮತ್ತು ಈಗಾಗಲೇ ನಾನು ಅಕ್ಕನ ಮನೆಯ ಬಾಲ್ಸಮ್ ಗಾರ್ಡನ್ ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತು ಅಕ್ಕನ ಈ ಕೋಲಂಚೆ ಗಾರ್ಡನ್ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದ್ರ ಜೊತೆಗೆ ಈಗ ನಮ್ಮನೆಯಲ್ಲಿ ಆಗಿರುವಂತಹ ಹೂಗಳನ್ನು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅಕ್ಕ ಮಾಡಿರೋ ಗಾರ್ಡನ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತು ನೋಡಿ, ಇದು ನಮ್ಮನೆ ಗಾರ್ಡನಲ್ಲಿ ಆಗಿರುವಂತಹ ಸೇವಂತಿಗೆ. ಜಾಸ್ತಿ ಎಲ್ಲ ಆಗಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಇತ್ತೀಚೆಗಂತೂ ನಾನು ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಸೊ ಗಾರ್ಡನ್ನೆಲ್ಲ ಮೇಂಟೈನ್ ಮಾಡೋದು ಕೂಡ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಕೆಲವೊಂದು ಹೂಗಳು ಬಂದಿವೆ, ಅದನ್ನೇ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ನೋಡಿ ಕೋಲಂಚೆ ಹೂವು ನಮ್ಮ ಮನೆಯಲ್ಲಿ ಆಗಿರೋದು. ಅಕ್ಕನ ಮನೆಯಿಂದನೇ ಒಂದೊಂದು ಚಿಕ್ಕ ಚಿಕ್ಕ ಸ್ಟೆಮ್ಗಳನ್ನು ನಾನು ತೊಗೊಂಡು ಬಂದಿದ್ದೆ ಲಾಸ್ಟ್ ಟೈಮೆಲ್ಲ ಹೋದಾಗ. ಈಗ ಇಷ್ಟು ಹೂಗಳಾಗಿವೆ. ನಾನು ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ. ಮತ್ತು ಇದು ಅಷ್ಟೇ, ತುಂಬ ಅಕ್ಕನ ಮನೆ ಥರ ಫುಲ್ಲು ಸಾಲಿಡ್ಡಾಗಿ ಬಂದಿದೆ ಅಂತ ಹೇಳ್ತಾರೆ ಅಲ್ವಾ, ಆ ಥರ ಏನೂ ಬಂದಿಲ್ಲ. ಬಟ್ ಚೆನ್ನಾಗಿ ಒಂದು ಪಾಟಲ್ಲಿ ಎದುರುಗಡೆ ಇಡುವಷ್ಟು ಚೆನ್ನಾಗಿ ಬಂದಿದೆ. ಆರೆಂಜ್ ಕಲರು ಮತ್ತು ಲೈಟ್ ಪಿಂಕ್ ಕಲರು, ಇನ್ನೊಂದು ಕೂಡ ಆರೆಂಜ್ ಕಲರು. ವೈಟು ಚೆನ್ನಾಗಿ ಬಂದಿತ್ತು, ಬಟ್ ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಮೊಗ್ಗೆಲ್ಲ ಚೆನ್ನಾಗಿ ಬಂದಿತ್ತು, ಆಮೇಲೆ ಅದು ಗಿಡನೇ ಫುಲ್ ಹಾಳಾಗಿಬಿಡ್ತು. ಕೆಲವೊಂದು ಗಿಡದ ಔಷಧಿಗಳನ್ನು ಕೂಡ ನಾನು ಸ್ಪ್ರೇ ಮಾಡಿದೆ, ಆದರೂ ಅದು ಚೆನ್ನಾಗಿ ಬದುಕಿಲ್ಲ ಮತ್ತು ಉಳ್ಕೊಂಡಿಲ್ಲ ಅದು. ಮತ್ತು ಈ ಕಡೆಗೆ ಗಾರ್ಡನ್ನಲ್ಲಿ ಈ ಪಿಂಕ್ ಕಲರ್ ರೋಸು ತುಂಬ ಆಗಿತ್ತು ಫ್ರೆಂಡ್ಸ್. ಒಂದು 2-3 ಬಂಚ್ಗಳಾದವು ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆ ಕಡೆ ಬಂಚೆಲ್ಲ ಫುಲ್ಲು ಒಣಗಿದೆ. ಈಗ ಪುನಃ ಈ ಕಡೆಗೆ ಒಂದು ಬಂಚ್ ಫುಲ್ ಆಗಿದೆ. ಇದೆಲ್ಲ ಈಗ ಡ್ರೈ ಆಗ್ತಾ ಇದೆ. ಮತ್ತು ಕೆಲವೊಂದು ಇದರಲ್ಲಿ ನನ್ನ ಹತ್ರ ಒಂದು 3-4 ಕಲರ್ ಇದೆ, ಲೈಟ್ ಪಿಂಕು, ಆರೆಂಜು ಮತ್ತು ರೆಡ್ಡು. ಸೊ ಪಿಂಕ್ ಮಾತ್ರ ಯಾವಾಗಲೂ ಸುಮಾರು ಹೂಗಳಾಗ್ತಾ ಇರ್ತವೆ. ಇದು ಸೇವಂತಿಗೆನೂ ಒಂದು ಸ್ವಲ್ಪ ಮಟ್ಟಿಗೆ ಪುನಃ ಈಗ ಕೆಲವೊಂದು ಗಾರ್ಡನ್ನಲ್ಲಿ ಹೂಗಳಾಗಿದ್ವು. ಆಲ್ಮೋಸ್ಟ್ ಈಗ ಮುಗೀತು ಸೇವಂತಿಗೆ ಎಲ್ಲ, ಬಟ್ ಗಾರ್ಡನ್ನಲ್ಲಿ ಕೆಲವೊಂದು ಗಿಡಗಳಲ್ಲಿ ಇದ್ವು. ಅದನ್ನೇ ನಾನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ತಾ ಇದ್ದೀನಿ.
ಬೆಂಕಿ ಕಡ್ಡಿ ಸೇವಂತಿಗೆ ಅಂತ ಹೇಳ್ತಾರೆ. ಕೆಲವಷ್ಟು ಸೇವಂತಿಗೆಗೆಲ್ಲ ಹೆಸರು ಇರುತ್ತೆ, ಹೊಸಬಾಳೆ ಸೇವಂತಿಗೆ, ಬೆಂಕಿ ಕಡ್ಡಿ ಸೇವಂತಿಗೆ, ಅರಿಶಿನ ಕುಂಕುಮ ಸೇವಂತಿಗೆ ಅಂತೆಲ್ಲ. ಈ ಸೇವಂತಿಗೆ ನೋಡಿ ಕಲರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮಿಡ್ಲಲ್ಲಿ ಒಂಥರ ಪಿಂಕು, ಹೊರಗಡೆ ಎಲ್ಲ ಸ್ವಲ್ಪ ವೈಟಿಶ್ ಪಿಂಕು. ಸುಮಾರಷ್ಟು ಮೊಗ್ಗುಗಳಾಗಿದ್ವು. ಹಾಗೆ ಇದೆಲ್ಲ ಈ ಕಡೆಗೆಲ್ಲ ಒಣಗೋಗ್ಬಿಟ್ವು. ಈ ಥರ ಇದೆ ನೋಡಿ. ಮತ್ತು ಈ ಕಡೆಗೆ ಯೆಲ್ಲೋ ಕಲರ್ದು, ಇದು ಮಾಮೂಲಾಗಿ ಎಲ್ಲ ಕಡೆನೂ ಇರುತ್ತೆ ಅಲ್ವಾ, ಅದೇ ಥರದ್ದು. ಬಟ್ ಇದು ಹೂವಾಗಿ ಈಗ ಒಂದು ವಾರ ಆಗೋಯ್ತು. ಸೊ ಎಲ್ಲ ಸ್ವಲ್ಪ ಒಣಗ್ತಾ ಬಂದಿದೆ ಈಗ. ಮಲ್ಲಿಗೆ ಎಲ್ಲ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇದು ಅಷ್ಟೇ ಯೆಲ್ಲೋದಲ್ಲೇ ಒಂದು ಸ್ವಲ್ಪ ಬೇರೆ, ಆವಾಗ ಒಂದು ತೋರಿಸ್ದೆ ಅಲ್ವಾ, ಅದಕ್ಕಿಂತ ಒಂದು ಸ್ವಲ್ಪ ಕಲರ್ ಚೇಂಜ್ ಇದೆ. ಇದು ಸೊ ಒಂಥರ ಗಟ್ಟಿ ಇರುತ್ತೆ ಈ ಹೂವು. ಮೋತಿ ಮಲ್ಲಿಗೆ ಹೂಗಳು ಈಗ ಸುಮಾರು ಆಗ್ತಾ ಇವೆ. ಇದು ಆಗಿಬಿಟ್ರೆ ನಮಗೆ ದೇವರಿಗೆ ಮಾಲೆ ಮಟ್ಟಿ ಹಾಕೋದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಹಾಗೆ ಕೆಲವಷ್ಟು ಈ ರೀತಿ ಬಣ್ಣದ ಗಿಡಗಳು ಇವೆಲ್ಲ ಹಾಕಿದ್ದೀನಿ, ಅಂದರೆ ಶೋ ಪ್ಲಾಂಟ್ಸ್ ಇವೆಲ್ಲ. ಹಾಗೆ ಚಿಕ್ಕ ಚಿಕ್ಕ ಹೂ ಬರುತ್ತೆ ಇದಕ್ಕೆ, ಪಿಂಕ್ ಕಲರ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಒಂದು ಸ್ವಲ್ಪ ಹಾಕಿದ್ದೀನಿ. ಹಾಗೆ ಬಾಲ್ಸಮ್ ಒಂದು 2-3 ಕಲರ್ ಇದೆ ಅಷ್ಟೇ. ಹಾಗೆ ಒಂದಿಷ್ಟು ಎಲ್ಲ ಬೇರೆ ಬೇರೆ ರೀತಿ ಇದಕ್ಕೇನು ಹೇಳ್ತೀವಿ ನಾವು, ಬಣ್ಣದ ಗಿಡಗಳು ಅಂತ ಹೇಳ್ತೀವಿ. ಇದೆಲ್ಲ ಒಂದಿಷ್ಟನ್ನು ಹಾಕಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಅಡುಗೆಗಳನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ಗಾರ್ಡನ್ ವೀಡಿಯೋಸ್ಗಳನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹೀಗೆ ಬೇರೆ ಬೇರೆ ರೀತಿ ಒಂದು 5-6 ಕಲರು ಈ ರೀತಿ ಬಣ್ಣದ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಈ ಗಾರ್ಡನ್ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.